ನಮಸ್ತೆ, ನಾನು ನಿಮ್ಮ ಪೂಜಾ ಅರ್ಬಿಗೌಡ ಪಕಾಡಿ ಬಸ್ ಅಭಿಮಾನಿ. ನನ್ನ ಒಂದು ಪ್ರಶ್ನೆ, ಈ ಕೆಲ ಮೀಡಿಯಾ ಹಿಂದೆ ಅಂದರೆ ಅವ್ರು ಹಾಕೋ ಅಸತ್ಯಗಳನ್ನು ನಂಬಿಕೊಂಡು ರೇಣುಕಾ ಸ್ವಾಮಿ ಅಂತ ಕಾಮುಕರಿಗೆ ಸಪೋರ್ಟ್ ಮಾಡ್ತಾ ಒಳ್ಳೊಳ್ಳೆ ಒಂದು ವಿಚಾರಕ್ಕೆ ಬ್ಯಾಡ್ ಕಮೆಂಟ್ ಕೊಡೋ ಅಂತ ಕೆಲ ಎಜುಕೇಟೆಡ್, ಅಂದರೆ ನಾವು ಬಿಡಿ ಡಿ ಬಾಸ್ ಅಭಿಮಾನಿಗಳಿಗೆಲ್ಲ ಅನ್ಎಜುಕೇಟೆಡ್ ಅಂತ ನೀವೇ ಬಿರ್ದು ಕೊಟ್ಬಿಟ್ಟಿದ್ದೀರಾ. ಪರವಾಗಿಲ್ಲ, ನಾವು ಅನ್ಎಜುಕೇಟೆಡೇ ಆಗಿರಲಿ, ನೀವು ಎಜುಕೇಟೆಡ್ ಅಲ್ವಾ? ನೀವೊಂದು ಬ್ಯಾಡ್ ಕಮೆಂಟ್ ಹಾಕುವಾಗ ನಿಮ್ಮಲ್ಲಿ ಎಜುಕೇಟೆಡ್ ಏನಾಗಿರುತ್ತೆ ಆಗಲಿ, ಓಕೆ, ನಿಮಗೆ ಒಂದು ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನು ನೀವು ಹೇಳ್ತೀರಾ. ಅದರಲ್ಲಿ ನಿಮ್ಮೆಲ್ರಿಗೂ ನನ್ನ ಒಂದು ಪ್ರಶ್ನೆ, ಏನಿಲ್ಲ, ನಿಮ್ಮ ಮನೇಲಿ ಅಂದರೆ ಪ್ರತಿಯೊಂದು ಮನೇಲೂ ಒಂದು ಹೆಣ್ಣು ಅಂತ ಇರ್ತಾರೆ ರೀ. ತಾಯಿ ಆಗಿರಲಿ, ಅತ್ತಿಗೆ ಆಗಿರಲಿ, ಹೆಂಡತಿ ಆಗಿರಲಿ, ನಾದಿನಿ, ಅಕ್ಕ, ತಂಗಿ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಅಜ್ಜಿ, ಈ ಥರ ಪ್ರತಿಯೊಂದು ಸಂಬಂಧಗಳಲ್ಲಿ ಯಾವುದಾದ್ರೂ ಒಂದು ಹೆಣ್ಣು ಪ್ರತಿಯೊಂದು ಮನೇಲೂ ಇದ್ದೇ ಇರ್ತಾರೆ. ಆ ಹೆಣ್ಣಿಗೆ ನಿಮ್ಮ ಪಕ್ಕದ ಮನೆ ಬೀದಿಯವರಾಗಿರ್ಬೋದು, ದಿನ ಏನೋ ಒಂದು ರೇಗಿಸ್ತಾ ಇರ್ತಾರೆ, ಏನೋ ಒಂದು ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಒಂದು ಸಲ ನೀವು ಅವ್ರು ಬಂದು ನಿಮಗೆ ಹೇಳ್ತಾರೆ, ನೀವೇನು ಮಾಡ್ತೀರಾ? ಹೋಗಿ ವಾರ್ನ್ ಮಾಡ್ತೀರಾ, ಇದೆಲ್ಲ ಮಾಡಬೇಡ ಅಂತ. ಎರಡನೇ ಸಲ ಅವ್ನು ಮತ್ತೆ ಅದನ್ನೇ ಜಾಸ್ತಿ ಮಾಡ್ತಾನೆ. ನೀವು ಹೋಗಿ ಏನು ಮಾಡ್ತೀರಾ? ಅವ್ರ ಮನೆಯವ್ರಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಬರ್ತೀರಾ, ಹೇಳ್ತೀರಾ ಈ ಥರ ಮಾಡ್ತಿದ್ದಾನೆ ನಿಮ್ಮ ಮನೆ ಹುಡುಗ ಅಂತ. ಮೂರನೇದು ಏನು ಮಾಡ್ತೀರಾ? ತಡ್ಕೊಳಕ್ಕಾಗಲ್ಲ, ತೀರಾ ಉದ್ವೇಗಕ್ಕೆ ಹೋಗಿರ್ತಾನೆ ಅವನು. ಎರಡು ಸಲನೂ ಮನೆ ತನಕ ವಿಚಾರ ಗೊತ್ತಾಗ್ಬಿಡ್ತಲ್ಲ ಅನ್ನೋ ಒಂದು ಕೋಪಕ್ಕೆ ಅವನೇನು ಮಾಡ್ತಾನೆ, ಇನ್ನೂ ಜಾಸ್ತಿ ಮಾಡ್ತಾನೆ. ಅವಾಗ ಏನು ಮಾಡ್ತೀರಾ? ರೋಡಲ್ಲೇ ಹೋಗಿ ರಪ್ಪ ಅಂತ ಹೊಡಿತೀರಾ. ಯಾಕೆ? ಅದು ಪ್ರತಿಯೊಂದು ಗಂಡಸ್ತನ, ಅಂದರೆ ಗಂಡಸ್ತನ ಇರುವಂಥ ಒಂದು ಗಂಡಸು ತಮ್ಮ ಮನೆ ಹೆಣ್ಣುಮಕ್ಕಳು ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಕೆಟ್ಟದಾಗಿಗೆ ನಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾದರೆ ಯಾವುದೇ ಒಂದು ಗಂಡಸಾದ್ರೂ ತನ್ನ ಗಂಡಸ್ತನ ತೋರಿಸ್ಕೊಳ್ತಾನೆ, ಒಂದು ಹೊಡೆಯೋ ಮುಖಾಂತರನಾದ್ರೂ ಅಲ್ವಾ? ಹಾಗೇ ಇಲ್ಲ, ನಾವು ಹಾಗೆ ಮಾಡೋದಿಲ್ಲ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅನ್ನೋರೆಲ್ಲ ತುಂಬಾ ಎಜುಕೇಟೆಡ್ ಅಂತ ಅಂದ್ಕೊಳ್ಳಿ ಅಲ್ವಾ? ನಾವು ಅನ್ಎಜುಕೇಟೆಡು, ನಾವು ಇಲ್ಲೇ ವಿಚಾರಣೆ ಮಾಡೋಣ, ಮಾತಾಡಿ ಬುದ್ಧಿ ಕಲಿಸ್ಬೋದು ಅಂತ ನಾವು ಅಂದ್ಕೊಳ್ತೀವಿ. ಅದೇ ರೀತಿಯೇ ರೇಣುಕಾ ಸ್ವಾಮಿಗೂ ಆಗಿದ್ದು. ಅವನ ಪರಿಸ್ಥಿತಿನೋ, ಅವನ ಬ್ಯಾಡ್ ಲಕ್ಕೋ, ಅವನ ವಿಧಿ ಮುಗ್ದಿತ್ತು. ಅದು ಅಲ್ಲೇನೋ ತಪ್ಪು ನಡೆದಿದೆ. ಹಾಗಂತ ಈಗ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಹಾಗಂತ ತಪ್ಪು ಯಾರು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಅಂತಂದಮೇಲೆ ಒಬ್ಬ ವ್ಯಕ್ತಿ ಮೇಲೆ ಅಷ್ಟೊಂದು ತಪ್ಪಾಗಿ ಮಾತಾಡ್ತಿದ್ದೀರಾ. ಸರಿ, ಆಯಿತು, ನೀವು ಇವತ್ತಿನ ಪರಿಸ್ಥಿತಿ ಹೇಗಿದೆ, ಲೋಕ ಹೇಗಿದೆ, ನೀವು ಅದ್ರ ಪ್ರಕಾರ ಮಾತಾಡ್ತಿದ್ದೀರಾ ನಿಮ್ಮ ನೇರಕ್ಕೆ, ಓಕೆ ಆಯಿತು, ನಾವು ಅದಕ್ಕೆ ಬರೋದಿಲ್ಲ. ಆದರೆ ಬೇರೆಯವರು, ಅಂದರೆ ದರ್ಶನ್ ಬಾಸ್ ಅವ್ರ ಬಗ್ಗೆ, ಅಂದರೆ ಡಿ ಬಾಸ್ ಬಗ್ಗೆ ಕೆಲವರಿಗೆ ಅವ್ರ ಮನಸ್ಸಿಗೆ ಅನಿಸಿದ್ದನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿರ್ತಾರೆ. ಭಾಸ್ಕರ್ ಅವರಾಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ಭಾವನಾ ಮೇಡಮ್ ಅವರಾಗಿರ್ಬೋದು, ಇನ್ನು ಸಾಕಷ್ಟು ಜನ ಸಿನಿಮಾದಿಂದನೇ ಕೆಲವರು, ಎಷ್ಟೋ ಜನ, ಸಿನಿಮಾ ಅಂತಲ್ಲ ಪಬ್ಲಿಕ್ ಅಂತಲೂ ಎಷ್ಟೋ ಜನ ದರ್ಶನ್ ಪರವಾಗಿ ನಿಂತಿದ್ದಾರೆ ಅಂತ ಮಾತ್ರಕ್ಕೆ ಅವರು ತಪ್ಪು ಮಾಡಿದ್ದಾರೆ, ಅವ್ರ ತಪ್ಪು ಎಲ್ಲದಕ್ಕೂ ನಾವು ಅವ್ರ ಪರವಾಗಿ ನಿಲ್ತೀವಿ ಅಂತ ಯಾರೂ ಹೇಳಿಲ್ಲ ಅಲ್ವಾ? ಯಾರಾದರೂ ಹೇಳಿದಾರ ಅವ್ರು ತಪ್ಪು ಮಾಡಿದ್ರು, ಅವ್ರು ಕೊಲೆ ಮಾಡಿದ್ರು ನಾವು ಅವ್ರ ಪರವಾಗಿ ನಿಲ್ತೀವಿ ಅಂತ? ಇಲ್ಲ. ತಪ್ಪಿಗೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿದವ್ರಿಗಾಗುತ್ತೆ ಅಲ್ವಾ? ತಪ್ಪು ಯಾರು ಮಾಡಿದ್ದಾರೆ ಅಂತ ಯಾರಿಗೂ ಕ್ಲಾರಿಟಿ, ಯಾರಿಗೂ ಗೊತ್ತಿಲ್ಲ ಅಂತಂದಮೇಲೆ ನೀವು ಯಾಕೆ ಕೆಲವೊಂದು ಪೋಸ್ಟ್ಗಳನ್ನು ಬ್ಯಾಡ್ ಕಮೆಂಟ್ ಹಾಕ್ತೀರಾ? ಬ್ಯಾಡ್ ಕಮೆಂಟ್ ಹಾಕಿದ ಮಾತ್ರಕ್ಕೆ ನೀವೆಲ್ಲ ಎಜುಕೇಟೆಡು, ನೀವೆಲ್ಲ ಒಳ್ಳೆ ಸಂಪ್ರದಾಯಸ್ಥರು, ಎಲ್ಲ ಸಾಚಗಳು, ಆ ಥರನ ನಿಮ್ಮ ಅರ್ಥ? ಅದಕ್ಕೆ ಹೇಳ್ತಿರೋದು, ಪ್ರತಿಯೊಂದು ಸಲನೂ ಈ ಪ್ರಶ್ನೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ನಿಮ್ಮ ಮನೆ ಹೆಣ್ಮಕ್ಳಿಗೆ ನಾಳೆ ಯಾವ ರೀತಿ ಯಾರಿಗೆ ಏನಾಗ್ಬೋದು ಅಂತ ಗೊತ್ತಿಲ್ಲ. ಆವಾಗ ಬಾಯಿ ಬಡ್ಕೊಳ್ಳೋದಕ್ಕಿಂತ ಇವಾಗ ತೆಪ್ಪಗಿರಿ, ಸ್ವಲ್ಪ ದಿನ ಬರಲಿ, ಏನು ನಡೆದಿದೆ ಅನ್ನೋದನ್ನ ಕೋರ್ಟಿಂದ ನಮಗೂ ನಿಮಗೂ ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ ಅಲ್ವಾ? ಗೊತ್ತಾದಮೇಲೆ ನಿಮ್ಮ ಏನದು ಹೇಳಿಕೆ ಇದೆ, ಏನು ಬ್ಯಾಡ್ ಕಮೆಂಟ್ ಇದೆ, ಅದನ್ನು ಆಮೇಲೆ ಮಾಡ್ಕೊಳ್ಳಿ. ಯಾಕೆ ಇವಾಗಲೇ ಶುರು ಮಾಡ್ಕೊಂಡಿದ್ದೀರಾ? ತಪ್ಪು ನೀವು ಮಾಡ್ತಾ ಇರೋದು. ಎಜುಕೇಟೆಡ್ ನೀವು, ನಾವು ಬಿಡಿ ಅಭಿಮಾನಿಗಳು, ಅನ್ಎಜುಕೇಟೆಡ್ಗಳು, ನಮಗೇನೂ ಗೊತ್ತಿಲ್ಲ, ನಾವು ಗೊತ್ತಿಲ್ಲದೇ ಮಾಡ್ತಾ ಇದ್ದೀವಲ್ವಾ? ನೀವು ಗೊತ್ತಿದ್ದು ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಯಾರು ಎಜುಕೇಟೆಡು? ನೀವಾ ಇಲ್ಲ ನಾವಾ?